ಶರಣು ಶರಣಾರ್ಥಿ. ಮಾನವನ ಜೀವನದಲ್ಲಿ ಆತ್ಮ ಪುನಃ ಪುನಃ ಜನನ ಮರಣದಲ್ಲಿ ಬರ್ತಾನೆ ಇರ್ತದೆ. ಜನನ ಮರಣದಲ್ಲಿ ಬರುವಂತಹ ಸಮಯದಲ್ಲಿ ವ್ಯಕ್ತಿ ತನ್ನ ಜೀವನದಲ್ಲಿ ಅನೇಕ ಪ್ರಕಾರದ ಬಂಧನದ ಅನುಭವವನ್ನು ಮಾಡ್ತಾ ಇರ್ತಾನೆ. ಅಂದರೆ ಇವತ್ತು ಯಾವುದೇ ವಸ್ತು ಇದ್ರೂ ಕೂಡ ಅದು ವ್ಯಕ್ತಿಗೆ ಬಂಧನದ ಅನುಭವವನ್ನು ಮಾಡಿಸ್ತದೆ ಅನ್ನುವಂತಹ ಸುಂದರವಾದ ಮಾತನ್ನು ಶಿವಶರಣೆ ಆದಂತಹ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ರತ್ನದ ಸಂಕೋಲೆಯಾದಡೆ ತೊಡಿರಲ್ಲವೇ, ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚೆನ್ನ ಮಲ್ಲಿಕಾರ್ಜುನ. ಅಂದರೆ ಅಕ್ಕ ಮಹಾದೇವಿಯವರು ಇಲ್ಲಿ ಬಹಳ ಸುಂದರವಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ವ್ಯಕ್ತಿಗೆ ತನ್ನ ಜೀವನದಲ್ಲಿ ಯಾವುದು ಬಂಧನದ ಅನುಭವವನ್ನು ಮಾಡಿಸ್ತದೆ ಅಂದರೆ ಸಂಕೋಲೆ. ಯಾವಾಗ ಯಾವುದಾದ್ರೂ ವ್ಯಕ್ತಿ ತಪ್ಪನ್ನು ಮಾಡ್ತಾರೋ ಆಗ ಅವರನ್ನು ಸಂಕೋಲೆಯಲ್ಲಿ ಬಂಧಿಸಲಾಗ್ತದೆ, ಸರಪಳಿಯಲ್ಲಿ ಬಂಧಿಸಲಾಗ್ತದೆ. ಆದರೆ ಆ ಸರಪಳಿ ರತ್ನದ್ದೇ ಆಗಿರಬಹುದು, ಆದರೂ ಅದು ವ್ಯಕ್ತಿಗೆ ಖುಷಿಯನ್ನು ಕೊಡೋದಿಲ್ಲ. ರತ್ನದ ಸರಪಳಿ ಆಗಿದ್ರೂ ಕೂಡ ಅದು ವ್ಯಕ್ತಿಗೆ ಬಹಳಷ್ಟು ನೋವಿನ ಅನುಭವ, ಕಷ್ಟದ ಅನುಭವವನ್ನು ಮಾಡಿಸ್ತದೆ ಅನ್ನುವಂತಹ ಮಾತನ್ನು ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ವ್ಯಕ್ತಿಗೆ ಮುತ್ತಿನ ಬಲೆಯಲ್ಲೇ ಬಂಧಿಸಿದ್ರೂ ಕೂಡ ಮುತ್ತಿನ ಬಲೆ ಕೂಡ ಅವನಿಗೆ ಬಂಧನದ ಅನುಭವವನ್ನು ಮಾಡಿಸ್ತದೆ. ಮಾನವನಿಗೆ ರತ್ನ, ಮುತ್ತು, ಚಿನ್ನ ಅಂದರೆ ಬಹಳಷ್ಟು ಇಷ್ಟ ಇರಬಹುದು. ಅದನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ವ್ಯಕ್ತಿ ಹಗಲು ರಾತ್ರಿ ಪರಿಶ್ರಮವನ್ನು ಕೂಡ ಪಡ್ತಾ ಇರಬಹುದು. ಆದರೆ ಮುತ್ತಿನ ಬಲೆಯನ್ನೇ ಹೆಣೆದು ಆ ಬಲೆಯಲ್ಲಿ ವ್ಯಕ್ತಿಯನ್ನು ಇಟ್ಟರೂ ಕೂಡ ಅದು ಕೂಡ ಅವನಿಗೆ ಬಂಧನದ ಅನುಭವವನ್ನು ಮಾಡಿಸ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ. ಯಾವ ರೀತಿ ಸ್ವತಂತ್ರವಾಗಿ ಹಾರುವಂತಹ ಒಂದು ಪಕ್ಷಿಗೆ ಒಬ್ಬ ಬೇಟೆಗಾರ ಅದನ್ನು ಹಿಡಿದು ಒಬ್ಬ ದೊಡ್ಡ ಶ್ರೀಮಂತನಿಗೆ ಮಾರಿದಾಗ ಆ ಶ್ರೀಮಂತ ಆ ಪಕ್ಷಿಯನ್ನು ತಂದು ಅದನ್ನು ಚೆನ್ನಾಗಿ ಸಾಕಬೇಕು ಅನ್ನುವಂತಹ ಆಸೆಯಿಂದ ಒಂದು ಚಿನ್ನದ ಪಂಜರವನ್ನೇ ಮಾಡಿಸಿ ಆ ಚಿನ್ನದ ಪಂಜರಕ್ಕೆ ರತ್ನ ಮತ್ತು ಮುತ್ತುಗಳಿಂದಲೇ ಶೃಂಗಾರವನ್ನು ಮಾಡಿ ಆ ರತ್ನ ಮುತ್ತು ಚಿನ್ನದಿಂದ ಕೂಡಿದಂತಹ ಪಂಜರದಲ್ಲಿ ಒಂದು ಹಕ್ಕಿಯನ್ನು ಇಟ್ಟು ಅದರಲ್ಲಿ ಬಂಧಿಸಿ ಪ್ರತಿದಿನ ಅದಕ್ಕೆ ಚಿನ್ನದ ಪಾತ್ರೆಯಲ್ಲೇ ಹಣ್ಣನ್ನು ಇಟ್ಟರೂ ಕೂಡ ಆ ಪಕ್ಷಿ ಅಲ್ಲಿ ಖುಷಿಯ ಅನುಭವವನ್ನು ಮಾಡೋದಿಲ್ಲ. ಪಕ್ಷಿ ಯೋಚನೆ ಮಾಡ್ತಾ ಇರ್ತದೆ, ಯಾವಾಗ ಈ ಮಾಲೀಕ ಈ ಪಂಜರವನ್ನು ಓಪನ್ ಮಾಡ್ತಾನೆ, ನಾನು ಯಾವಾಗ ಹಾರು ಹೋಗ್ತೇನೆ ಅಂತ ಹೇಳಿ ಅದು ಕಾಯ್ತಾ ಇರ್ತದೆ. ಅಂದರೆ ಹಾರ್ಲಿಕ್ಕೋಸ್ಕರ ಪಕ್ಷಿ ಕ್ಷಣ ಕ್ಷಣ ಕಾಯ್ತಾ ಇರ್ತದೆ. ಅಂದರೆ ಪಕ್ಷಿಗೆ ಚಿನ್ನದ ಮತ್ತು ಮುತ್ತು ರತ್ನದಿಂದ ಕೂಡಿದ ಪಂಜರ ಆದರೂ ಕೂಡ ಅದು ಹೇಗೆ ಖುಷಿಯನ್ನು ನೀಡೋದಿಲ್ವೋ ಅದೇ ರೀತಿ ಇವತ್ತು ವ್ಯಕ್ತಿಯ ಜೀವನದಲ್ಲೂ ಕೂಡ ಕೆಲವು ವ್ಯಕ್ತಿಗಳ ಜೀವನದಲ್ಲಿ ಅವರು ಯಾವ ರೀತಿ ಬಂಧನದ ಅನುಭವ ಮಾಡ್ತಾರೆ ಅಂದರೆ, ಬಹಳ ದೊಡ್ಡ ಮಹಲ್ನಲ್ಲೇ ಒಬ್ಬ ವ್ಯಕ್ತಿಯನ್ನು ಇರಿಸಿ ಆ ವ್ಯಕ್ತಿಗೆ ಬೇಕಾದಷ್ಟು ಚಿನ್ನದ ಆಭರಣ, ಮುತ್ತಿನ ಹಾರ, ರತ್ನ ಎಲ್ಲವನ್ನೂ ಕೊಟ್ಟು ಆ ವ್ಯಕ್ತಿಗೆ ಒಂದು ಸೆಕೆಂಡ್ ಕೂಡ ಆ ಮಹಲಿಂದ ಹೊರಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅಂದರೆ ಎಲ್ಲ ವ್ಯವಸ್ಥೆಗಳು ಮನೆಯಲ್ಲೇ ಇದೆ. ಅವರು ಕುಡಿಯುವಂತಹ ನೀರಿನ ಗ್ಲಾಸ್ ಕೂಡ ಬೆಳ್ಳಿಯ ಗ್ಲಾಸಿಗೆ ಸಂಪೂರ್ಣ ಚಿನ್ನ ಮತ್ತು ರತ್ನಗಳಿಂದನೇ ಶೃಂಗಾರ ಮಾಡಿರಬಹುದು. ಆದರೆ ಅವರು ಕುಡಿಬೇಕಾದಾಗ ಆ ನೀರು ಕೂಡ ಅವರಿಗೆ ಖುಷಿಯನ್ನು ಕೊಡೋದಿಲ್ಲ. ಅವರು ಊಟ ಮಾಡುವಂಥ ಆಹಾರ ಕೂಡ ಅವರಿಗೆ ಖುಷಿಯನ್ನು ಕೊಡೋದಿಲ್ಲ. ಅವರಿರೋ ಸ್ಥಾನ ಕೂಡ ಅವರಿಗೆ ಸೆಕೆಂಡಿಗೂ ಬಂಧನದ ಅನುಭವವನ್ನು ಮಾಡಿಸ್ತದೆ. ಹೇಗೆ ಪಕ್ಷಿ ನಾನು ಸ್ವತಂತ್ರವಾಗಿ ಹಾರಬೇಕು ಅಂತ ಇಷ್ಟಪಡ್ತದೆ, ಅದಕ್ಕೆ ಬಂಧನ ಇಷ್ಟ ಇಲ್ಲ. ಚಿನ್ನದ ಪಂಜರ ಆದರೂ ಕೂಡ ಹಕ್ಕಿ ಅದರೊಳಗಡೆ ಖುಷಿಯ ಅನುಭವವನ್ನು ಹೇಗೆ ಮಾಡೋದಿಲ್ವೋ ಹಾಗೆ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ಅವರಿಗೆ ಬೇಕಾದಷ್ಟು ಸಾಮಗ್ರಿಯನ್ನು ಕೊಟ್ಟು ಒಂದೇ ರೂಮಿನಲ್ಲಿ ಇರಿಸಿದ್ರೆ ಆ ವ್ಯಕ್ತಿಗೂ ಕೂಡ ಅಲ್ಲಿ ಸ್ವತಂತ್ರತೆಯ ಅನುಭವ ಆಗೋದಿಲ್ಲ. ಯಾವಾಗ ನನ್ನನ್ನು ಈ ಮಹಲಿಂದ ಹೊರಗಡೆ ಬಿಡ್ತಾರೆ, ನಾನು ಯಾವಾಗ ಹೊರಗೆ ಹೋಗ್ತೀನಿ ಅಂತ ವ್ಯಕ್ತಿ ಕೂಡ ಕಾಯ್ತಾ ಇರ್ತಾರೆ. ಏಕೆಂದರೆ ಜಗತ್ತಿನಲ್ಲಿ ಬಂಧನ ಅನ್ನುವಂಥದ್ದು ಯಾರಿಗೂ ಇಷ್ಟ ಆಗೋದಿಲ್ಲ. ಅದಕ್ಕೆ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ, ಮುತ್ತಿನ ಬಲೆ ಆದರೂ ಕೂಡ ನಮ್ಮ ಜೀವನದಲ್ಲಿ ಅದು ಬಂಧನದ ಅನುಭವವನ್ನೇ ಮಾಡಿಸ್ತದೆ ಅನ್ನುವಂತಹ ಮಾತನ್ನ. ಅದೇ ರೀತಿ ಈಗ ಯಾವುದೋ ಒಬ್ಬ ವ್ಯಕ್ತಿಯನ್ನ ಸಾಯಿಸುವಂತಹ ಸಮಯದಲ್ಲಿ ಚಿನ್ನದ ಕತ್ತಿಯನ್ನು ತೆಗೆದುಕೊಂಡು ಅವರು ತಲೆಗೆ ಹೊಡೆದ್ರೆ, ಚಿನ್ನದ ಕತ್ತಿಯಿಂದ ಹೊಡೆದ್ರೂ ಕೂಡ ಅವರೇನಾದರೂ ಸಾವಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಇವತ್ತು ನಮ್ಮ ಜೀವನದಲ್ಲಿ ಚಿನ್ನ ಅಂದ್ರೆ ನಾವು ಇಷ್ಟಪಡ್ತಾ ಇರಬಹುದು, ಆದರೆ ಚಿನ್ನದ ಕತ್ತಿ ಆದರೂ ಕೂಡ ವ್ಯಕ್ತಿಗೆ ಅದರಿಂದಲೂ ಸಾವು ಬಂದೇ ಬರ್ತದೆ.
ಚಿನ್ನದ ಕತ್ತಿಯನ್ನು ವ್ಯಕ್ತಿಯನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ. ಹಾಗೆ ಕೇವಲ ವ್ಯಕ್ತಿ ಜಗತ್ತಿನವರು ಯಾವ ರೀತಿ ಭಜನೆಯನ್ನ ಮಾಡ್ತಾ ಇದ್ದಾರೆ, ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ, ಭಕ್ತಿಯನ್ನ ಮಾಡ್ತಾ ಇದ್ದಾರೆ, ಆ ರೀತಿ ಭಕ್ತಿಯನ್ನ ಮಾಡಿದ ತಕ್ಷಣ, ಭಜನೆಯನ್ನ ಮಾಡಿದ ತಕ್ಷಣ ನನಗೆ ಸಾವೇ ಬರೋದಿಲ್ಲ ಅಂತ ಯೋಚಿಸೋದು ಕೂಡ ತಪ್ಪು. ಯಾವ ಕಾರಣಕ್ಕೂ ವ್ಯಕ್ತಿ ಜನನ ಮರಣದ ಚಕ್ರದಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ. ಅಂದ್ರೆ ವ್ಯಕ್ತಿಯ ಜೀವನದಲ್ಲಿ ಜನನ ಮತ್ತು ಮರಣ ಅನ್ನುವಂಥದ್ದು ಅನಿವಾರ್ಯ. ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಿದ್ದಾರೆ ಅಂದ್ರೆ ಅವರು ಜನನ ಅನ್ನುವಂತಹ ತಮ್ಮ ಪ್ರಯಾಣದ ಟಿಕೆಟ್ನ ಜೊತೆಗೆ ಮರಣ ಅನ್ನುವಂತಹ ರಿಟರ್ನ್ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿಕೊಂಡೇ ಬಂದಿರ್ತಾರೆ. ಜನನ ಇದೆ ಅಂದ ಮೇಲೆ ಮರಣ ಇದ್ದೇ ಇದೆ, ಮರಣ ಇದೆ ಅಂದಮೇಲೆ ಮತ್ತೆ ಪುನರ್ಜನ್ಮ ಅನ್ನುವಂಥದ್ದು ಕೂಡ ಆತ್ಮಕ್ಕೆ ಇದ್ದೇ ಇದೆ. ಏಕೆಂದ್ರೆ ಅವಿನಾಶಿ ಶಕ್ತಿಯಾದ ಆತ್ಮ ನಾಶ ಆಗೋದಿಲ್ಲ, ಕೇವಲ ಶರೀರದ ಅಂತ್ಯ ಆಗ್ತದೆ. ಈ ರೀತಿ ಜನನ ಮರಣದ ಚಕ್ರದಲ್ಲಿ ಬರ್ತಾ ಇರುವಂತಹ ನಾವು ಆತ್ಮರು ಕೇವಲ ವ್ಯಕ್ತಿಯಾಗಿ ಜೀವನವನ್ನು ನಡೆಸುವಂತಹ ಸಮಯದಲ್ಲಿ, ಮಧ್ಯದ ಸಮಯ ಏನಿದೆ, ಹುಟ್ಟಿನಿಂದ ಸಾವಿನ ಮಧ್ಯದ ಸಮಯದಲ್ಲಿ ಅನೇಕ ವಸ್ತುಗಳನ್ನು ನೋಡಿ ಆಕರ್ಷಿತರಾಗ್ತೇವೆ. ರತ್ನ ಇರಬಹುದು, ಮುತ್ತಿರಬಹುದು, ಚಿನ್ನ ಇರಬಹುದು, ಇಂತಹ ಅನೇಕ ಸಾಮಗ್ರಿಗಳನ್ನು ನೋಡಿ ವ್ಯಕ್ತಿಯೇನು ತನ್ನ ಜೀವನದಲ್ಲಿ ಆಕರ್ಷಿತ ಆಗಿ ಅದನ್ನು ಸಂಪಾದನೆ ಮಾಡಬೇಕು ಅಂತ ಅದ್ರ ಹಿಂದೆ ಹೋಗ್ತಾ ಇದ್ದಾನೆ. ಆ ವಸ್ತುಗಳು ಕೂಡ ಆ ವ್ಯಕ್ತಿ ಬದುಕಿರುವಂತಹ ಸಮಯದಲ್ಲೂ ಅವನಿಗೆ ಖುಷಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ವಸ್ತುಗಳು ಕೂಡ ವ್ಯಕ್ತಿಯ ಜೀವನದಲ್ಲಿ ಬಂಧನದ ಅನುಭವವನ್ನ ಮಾಡಿಸ್ತದೆ. ಆ ವಸ್ತುವಿನಿಂದ ನಮ್ಮ ಜೀವನದಲ್ಲಿ ನಮಗೆ ಸುಖಕ್ಕಿಂತ ದುಃಖದ ಅನುಭವವೇ ಜಾಸ್ತಿ ಆಗ್ತದೆ ಅನ್ನುವಂತಹ ಮಾತನ್ನ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ವ್ಯಕ್ತಿ ಇರಬಹುದು ಜಗತ್ತಿನಲ್ಲಿ, ಆ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಎಷ್ಟೆಷ್ಟು ಆಸೆ ಜಾಸ್ತಿ ಇರ್ತದೋ, ವಸ್ತುಗಳ ಸಂಗ್ರಹದ ಆಸೆ, ಮುತ್ತು ರತ್ನ ಚಿನ್ನದ ಸಂಗ್ರಹದ ಆಸೆ ಜಾಸ್ತಿ ಇರ್ತದೋ, ಅಷ್ಟು ಆ ವ್ಯಕ್ತಿ ತನ್ನ ಜೀವನದಲ್ಲಿ ಖುಷಿಗಿಂತ ಜಾಸ್ತಿ ದುಃಖದ ಅನುಭವವನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ನಮ್ಮ ಜೀವನದಲ್ಲಿ ಇವತ್ತು ನಾವು ದುಃಖಿಗಳಾಗಿದ್ದೇವೆ ಅಂದ್ರೆ ಕಾರಣ ಏನು ಅಂದ್ರೆ, ನಮ್ಮ ಜೀವನದಲ್ಲಿ ಯಾವುದೂ ವ್ಯವಸ್ಥೆಗಳು ಕಡಿಮೆ ಇದೆ ಅಂತ ನಾವು ದುಃಖದ ಅನುಭವವನ್ನು ಮಾಡ್ತಾ ಇಲ್ಲ. ನಮ್ಮ ಜೀವನದಲ್ಲಿ ದುಃಖದ ಅನುಭವಕ್ಕೆ ಕಾರಣ ಏನು ಅಂದ್ರೆ, ಇನ್ನೂ ಇಚ್ಛೆಗಳು ಜಾಸ್ತಿ ಇದೆ. ಯಾವ ವಸ್ತುವಿನ ಪ್ರಾಪ್ತಿ ನಮ್ಮ ಜೀವನದಲ್ಲಿ ಇಲ್ವೋ ಆ ವಸ್ತುವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅನ್ನುವಂತಹ ಇಚ್ಛೆ ಇವತ್ತು ನಮಗೆ ದುಃಖದ ಅನುಭವವನ್ನ ಮಾಡಿಸ್ತಾ ಇದೆ. ಹಾಗಿದ್ರೆ ದುಃಖದಿಂದ ಮುಕ್ತ ಆಗಬೇಕು ಅಂದ್ರೆ ನಾವು ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತಹ ಮಾತನ್ನ ಅಕ್ಕ ಮಹಾದೇವಿಯವರು ಇಲ್ಲಿ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ವ್ಯಕ್ತಿಗೆ ಜನನ ಮತ್ತು ಮರಣ ಅನ್ನುವಂಥದ್ದು ಎಂದೂ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ಹುಟ್ಟು ಸಾವಿನ ಚಕ್ರದಲ್ಲಿ ಬರ್ತಾ ಇರುವಂತಹ ನಾವು ಆತ್ಮರು ಕೇವಲ ಯಾವ ವಸ್ತುಗಳನ್ನ ಬಿಟ್ಟು ಹೋಗ್ತೀವೋ ಆ ವಸ್ತುಗಳನ್ನ ನಂದು ಅನ್ಕೊಂಡು ಅದ್ರ ಹಿಂದೆ ನಾವು ಹೋಗ್ಲಿಕ್ಕೆ ಪ್ರಯತ್ನ ಪಟ್ರೆ, ಬದುಕಿರುವಂತಹ ಸಮಯದಲ್ಲೂ ಕೂಡ ಆ ವಸ್ತು ನಮಗೆ ಸುಖ ಶಾಂತಿಯ ಅನುಭವವನ್ನ ಮಾಡಿಸೋ ಬದಲು ಇರುವಷ್ಟು ಸಮಯವೂ ಆ ವಸ್ತುಗಳು ನಮಗೆ ಬಂಧನದ ಅನುಭವವನ್ನ, ದುಃಖದ ಅನುಭವವನ್ನ ಮಾಡಿಸ್ತದೆ. ಇವತ್ತು ರತ್ನನೇ ಇರಬಹುದು, ಮುತ್ತೇ ಇರಬಹುದು, ಚಿನ್ನವೇ ಇರಬಹುದು, ಆ ಚಿನ್ನ ರತ್ನ ಮುತ್ತು ಕೂಡ ನಮ್ಮ ಸಾವಿನಿಂದ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬ ಕೋಟ್ಯಾಧಿಪತಿನೇ ಇರಬಹುದು, ಆ ವ್ಯಕ್ತಿ ಹತ್ರ ಬಹಳಷ್ಟು ಸಂಪತ್ತಿರಬಹುದು. ಅದೇ ಆ ವ್ಯಕ್ತಿಗೆ ಏನಾದ್ರೂ ಕಾಯಿಲೆ ಬಂದು ಆ ವ್ಯಕ್ತಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಂತಹ ಸಮಯದಲ್ಲಿ ಆ ವ್ಯಕ್ತಿಗೆ ಸಾವು ಸಮೀಪಕ್ಕೆ ಬಂದಾಗ ಅವನು ಡಾಕ್ಟ್ರಿಗೆ ನನ್ನ ಹತ್ರ ಇರುವಂತಹ ಎಲ್ಲ ಚಿನ್ನ ರತ್ನ ಮುತ್ತು ಧನ ಎಲ್ಲವನ್ನೂ ನಿಮಗೆ ಕೊಡ್ತೀನಿ, ನನ್ನನ್ನು ನೀವು ರಕ್ಷಣೆ ಮಾಡಿ ಅಂತ ಕೇಳಿದ್ರೂ ಕೂಡ ಯಾವ ಡಾಕ್ಟ್ರು ಕೂಡ ಅವನ ಹತ್ರ ಇರುವಂತಹ ಚಿನ್ನ ಮುತ್ತು ರತ್ನವನ್ನು ತೆಗೆದುಕೊಂಡು ಅವನನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಸಂಪಾದನೆ ಮಾಡ್ತಾ ಇರೋ ವಸ್ತುಗಳೇ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ವಸ್ತುಗಳ ಹಿಂದೆ ಹೋಗ್ತಾ ಹೋಗ್ತಾ ಇವತ್ತು ವ್ಯಕ್ತಿ ತನ್ನ ಜೀವನದಲ್ಲಿ ಬಂಧನದ ಅನುಭವವನ್ನ ಮಾಡ್ತಾ ಇದ್ದಾನೆ ಅನ್ನೋ ಮಾತನ್ನ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಜೀವನದಲ್ಲಿ ನಾವೆಲ್ಲ ಸ್ವತಂತ್ರ ಆತ್ಮರು. ಎಲ್ಲಿಯವರೆಗೂ ನಾವು ಸ್ವತಂತ್ರ ಆತ್ಮರಾಗಿರ್ತೇವೆ ಅಲ್ಲಿಯವರೆಗೂ ನಮಗೆ ಖುಷಿ ಇರ್ತದೆ. ವ್ಯಕ್ತಿಯ ಜೀವನದಲ್ಲಿ ಬಂಧನ ಯಾವಾಗ ಅಂದ್ರೆ ಯಾವುದೋ ಒಂದು ವಸ್ತುವಿನ ಆಕರ್ಷಣೆ. ಇವತ್ತು ಎಷ್ಟು ಜನ ದುಃಖ ಮತ್ತು ಅಶಾಂತಿಯ ಅನುಭವ ಮಾಡ್ತಾ ಇದ್ದಾರೋ ಅವರೆಲ್ಲ ಯಾವುದೋ ಒಂದು ವಸ್ತುವಿಗೆ ಆಕರ್ಷಿತರಾಗಿ
ಆ ವಸ್ತುವಿನ ಪ್ರಾಪ್ತಿಗೋಸ್ಕರ ಯಾವುದೋ ವ್ಯಕ್ತಿಗಳ ಹಿಂದೆ ಹೋದಾಗ ಆ ವ್ಯಕ್ತಿಗಳ ಮೂಲಕ ನಮಗೆ ಇಷ್ಟಪಟ್ಟಂತ ವಸ್ತು ಏನೋ ಸಿಗ್ತದೆ, ನಾವು ಬಯಸ್ತಾ ಇರೋ ಚಿನ್ನ ರತ್ನ ಮುತ್ತು ಸಿಗ್ತದೆ. ಆದರೆ ನಾಳೆ ನಮ್ಮ ಜೀವನದಲ್ಲಿ ಆ ವ್ಯಕ್ತಿಯೇ ಬಹಳ ದೊಡ್ಡ ಬಂಧನ ಆಗ್ತಾರೆ. ಕೇವಲ ವಸ್ತುಗಳ ಪ್ರಾಪ್ತಿಗೋಸ್ಕರ ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಾವು ಕೇಳಬೇಕಾಗ್ತದೆ. ಕೊನೆಗೆ ಅದೇ ಬಂಧನದ ಅನುಭವ ಮಾಡಿಸ್ತಾ ದುಃಖದ ಅನುಭವವನ್ನ ಮಾಡಿಸ್ತದೆ ಅನ್ನೋ ಸುಂದರವಾದ ಮಾತನ್ನ ಅಕ್ಕ ಮಹಾದೇವಿಯವರು ಇಲ್ಲಿ ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ರತ್ನದ ಸಂಕೋಲೆಯಾದಡೆ ತೊಡಿರಲ್ಲವೇ, ಮುತ್ತಿನ ಬಲೆ ಆದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚನ್ನ ಮಲ್ಲಿಕಾರ್ಜುನ. ನಾವು ಕೇವಲ ವಸ್ತುಗಳ ಹಿಂದೆ ಹೋದಾಗ, ನಾವು ಚಿನ್ನವನ್ನ ಸಂಪಾದನೆ ಮಾಡಬೇಕು, ಧನವನ್ನ ಸಂಪಾದನೆ ಮಾಡಬೇಕು ಅಂತ ಅದ್ರ ಹಿಂದೆ ಹೋದಾಗ ಅದು ನಮ್ಮ ಜೀವನದಲ್ಲಿ ಬಂಧನದ ಅನುಭವವನ್ನ ಮಾಡಿಸ್ತದೆ. ಆ ವಸ್ತು ನಮ್ಮನ್ನ ಎಂದೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ವಸ್ತುಗಳು ನಮ್ಮನ್ನ ಈ ಸಾವಿನ ಚಕ್ರದಿಂದ ಮುಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಕೇವಲ ನಾವು ಬಹಳಷ್ಟು ಭಕ್ತಿಯನ್ನ ಮಾಡ್ತಾ ಇದ್ದೀವಿ, ಪೂಜೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ನಮಗೆ ಮರಣನೇ ಬರಬಾರ್ದು ಅಂತ ನಾವು ಇಷ್ಟಪಟ್ರೆ ಅದು ಕೂಡ ಸಾಧ್ಯ ಇಲ್ಲ. ಆತ್ಮಕ್ಕೆ ಜನನ ಮತ್ತು ಮರಣ ಅನ್ನುವಂಥದ್ದು ಸದಾ ಕಾಲಕ್ಕೂ ಇದ್ದೇ ಇದೆ ಅನ್ನುವಂತಹ ಮಾತನ್ನ ಅಕ್ಕ ಮಹಾದೇವಿಯವರು ಹೇಳ್ತಾರೆ. ಹೇಗೆ ಹಗಲಿದೆ ಅಂದ್ರೆ ರಾತ್ರಿ ಆಗ್ಲೇಬೇಕು, ರಾತ್ರಿ ಆಗಿದೆ ಅಂದ್ರೆ ಪುನಃ ಹಗಲು ಬರಲೇಬೇಕು. ಯಾವ ರೀತಿ ಹಗಲು ರಾತ್ರಿಯ ಚಕ್ರ ಸದಾ ಕಾಲಕ್ಕೂ ಈ ಸೃಷ್ಟಿಯಲ್ಲಿ ಸುತ್ತಾ ಇರ್ತದೋ ಹಾಗೆ ವ್ಯಕ್ತಿಯ ಜೀವನದಲ್ಲಿ ಜನನ ಮತ್ತು ಮರಣ ಅನ್ನುವಂತಹ ಚಕ್ರವು ಇದ್ದೇ ಇದೆ. ಇದನ್ನ ನೋಡಿನೂ ಕೂಡ ನಾವು ಬಂಧನದ ಅನುಭವವನ್ನ ಮಾಡಬಾರ್ದು, ದುಃಖದ ಅನುಭವವನ್ನ ನಮ್ಮ ಜೀವನದಲ್ಲಿ ಮಾಡಬಾರ್ದು. ಅದಕ್ಕೋಸ್ಕರ ನಮ್ಮನ್ನ ಅವಿನಾಶಿ ಆತ್ಮ ಅಂತ ಹೇಳಿ ತಿಳ್ಕೊಂಡು ಇಚ್ಛೆಯಿಂದ ಮುಕ್ತರಾಗಬೇಕು ಅನ್ನೋ ಸುಂದರ ಸಂದೇಶವನ್ನ ಇಲ್ಲಿ ಅಕ್ಕ ಮಹಾದೇವಿಯವರು ನಮಗೆ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ.